ಸಿಬಿಐ ಟೆನ್ಷನ್ನಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಹೈಕೋರ್ಟ್ನ ಧಾರವಾಡ ಪೀಠ ನಿರಾಕರಿಸಿದೆ. ನಮಗೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಅದನ್ನ ವಜಾ ಮಾಡಿದೆ. ಲೋಕಾಯುಕ್ತಕ್ಕೆ ಪ್ರಶ್ನಾರ್ಹವಾದ ಸ್ವಾತಂತ್ರ್ಯ ವಿಧಿಯೇ ಯಾವ ಸಂದರ್ಭದಲ್ಲಿ ಕೋರ್ಟ್ಗಳು ಮುಂದುವರೆದ ತನಿಖೆಯನ್ನ ಸಿಬಿಐಗೆ ನೀಡಿವೆ? ಲೋಕಾಯುಕ್ತ ತನಿಖೆಯ ವರದಿಯನ್ನ ಪರಿಶೀಲಿಸಿದ ಬಳಿಕ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೇ ಎಂಬ 3 ಅಂಶ ಆಧರಿಸಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ತಿರಸ್ಕಾರವನ್ನ ಮಾಡಿದೆ. ಲೋಕಾಯುಕ್ತ ತನಿಖೆಯ ಬಗ್ಗೆ ಕೇಳಿ ಬಂದಿದ್ದ ಆಪಾದನೆಗಳನ್ನ ಹೈಕೋರ್ಟ್ ತಳ್ಳಿ ಹಾಕಿದೆ. ಇದರೊಂದಿಗೆ ರಾಜಕೀಯ ಕಾರಣಗಳಿಂದಾಗಿ ಅತೀವ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲ ಯಶಸ್ಸು ಸಿಕ್ಕಂತಾಗಿದೆ. ಅದು ಸಿಬಿಐಗೆ ಹೋಗುವಂತ ಪ್ರಕರಣ, ಇನ್ನು ಮೂಡಾದಲ್ಲಿ ಅಲ್ಲ. ಆದರೆ ಇದನ್ನು ಒಪ್ಪದ ದೂರುದಾರರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ತೀರ್ಮಾನಿಸಿದ್ದಾರೆ. ಅಂದಹಾಗೆ ಸಿಎಂ ವಿರುದ್ಧದ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಬುಧವಾರ ಅಥವಾ ಗುರುವಾರ ಕೋರ್ಟ್ಗೆ ಅಂತಿಮ ತನಿಖಾ ವರದಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. 3 ಇಶ್ಯೂಸ್ ಅನ್ನ ಫ್ರೇಮ್ ಮಾಡಿದ್ರು. ಒಂದು ಅಬೌಟ್ ದಿ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಆಫ್ ದ ಲೋಕಾಯುಕ್ತ. ಎರಡನೇ ಆಸ್ಪೆಕ್ಟ್, ಹೈಕೋರ್ಟ್ ಯಾವ ಸಂದರ್ಭದಲ್ಲಿ ಸಿಬಿಐಗೆ ತನಿಖೆಗೆ ಕೊಡಬಹುದು ಅಥವಾ ಕೊಡಬಾರದು, ದಾಖಲೆಗಳು ಮತ್ತು ರೆಕಾರ್ಡ್ಗಳನ್ನ ಪರಿಗಣಿಸಿ ಇದನ್ನ ಟ್ರಾನ್ಸ್ಫರ್ ಮಾಡಂತ ಅವಶ್ಯಕತೆ ಇದೆಯಾ ಇಲ್ವಾ. 3 ಇಶ್ಯೂಸ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕಾಯುಕ್ತವರ ಪರವಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಹೋರಾಟದ ಹಿಂದೆ ಸರಿಯುವಂತ ಯಾವುದೇ ಪ್ರಶ್ನೆ ಇಲ್ಲ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಲೋಕಾಯುಕ್ತರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರೆ ಅನ್ನೋ ನಮ್ಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ. ಇನ್ನು ಸಿಎಂಗೆ ಬಿಗ್ ರಿಲೀಫ್ ಅಂತ ಇದ್ದಾರೆ. ಹೈ ತೀರ್ಪು ಕೂಡ ಪ್ರಮುಖ ಅಂಶಗಳನ್ನು ಏನು ಅಂತ ಮೊದಲು ನೋಡ್ಬಿಡೋಣಲ್ವ ಸರ್? ಓಕೆ, ಲೋಕಾಯುಕ್ತ ಸಂಸ್ಥೆ ಪ್ರಶ್ನಾರ್ಹವಾದ ಸ್ವಾತಂತ್ರ್ಯದಿಂದ ಬಳಲ್ತಿಲ್ಲ. ಲೋಕಾಯುಕ್ತ ತನಿಖೆ ಲೋಪದೋಷಗಳಿಂದ ಪಕ್ಷಪಾತದಿಂದ ಕೂಡಿಲ್ಲ ಅಂತಿದ್ದಾರೆ. ಇದು ತನಿಖಾ ವರದಿಯನ್ನು ಪರಿಶೀಲಿಸಿದಾಗ ಸ್ಪಷ್ಟವಾಗಿದೆ. ಹೀಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲಾಗದು. ಮುಂದುವರೆದ ತನಿಖೆ ಮರು ತನಿಖೆ ನಡೆಸಲು ಸಿಬಿಐಗೆ ಆದೇಶಿಸಲಾಗದು ಅಂದಿದ್ದಾರೆ. ಲೋಕಾಯುಕ್ತ ಸಂಸ್ಥೆ ಬಾಹ್ಯ ಪ್ರಭಾವಕ್ಕೆ ತುತ್ತಾಗುವ ಸಾಧ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ಗಳು ತಮ್ಮ ತೀರ್ಪುಗಳಲ್ಲಿ ತಿಳಿಸಿವೆ. ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ವಜಾ ಮಾಡಲಾಗಿದೆ ಅಂತ ಹೈಕೋರ್ಟ್ನ ತೀರ್ಪಿನಲ್ಲಿ ಉಲ್ಲೇಖವಾಗಿರೋದು. ಇದು ಒಂದು ರೀತಿ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಇವ್ರಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಗೆ ಪರಿಗಣಿಸಬೇಕು ಸರ್? ನಿಮ್ಮನ್ನು ಯಾರು ಪರಿಗಣಿಸಿ ಅಂತ ಹೇಳದವರು? ಮೂಡಾ ಪ್ರಕರಣದಲ್ಲಿ ಆದಂಗಿಲ್ಲ. ಈಗ ಪರಿಗಣಿಸಕ್ಕೆ ಹೇಳದವ್ರು ಯಾರದನ್ನ? ಅಲ್ಲ, ಈಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ಕೊಳ್ತಾರೆ ನಮಗೆ ಹಿನ್ನಡೆ ಆಗಿದೆ, ನ್ಯಾಯ ಎಲ್ಲರಿಗೂ ಹಿನ್ನಡೆ. ನೀವು ನಾಳೆ ಸೋತ್ರ ನಿಮ್ಗೆ ಹಿನ್ನಡೆ, ಅವ್ರು ಸೋತ್ರ ಅವ್ರಿಗೆ ಹಿನ್ನಡೆ, ಅಷ್ಟೇ. ಅದರಲ್ಲಿ ಏನಿದೆ ಅಷ್ಟೇ. ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ ಗೆಲುವು ಅಂತ ಹೇಳ್ಬೋದಾ ಸರ್? ಐ ಕಾಂಟ್ ಸೆ. ಗೆಲುವು ಫಲವು ಅಂತೆಲ್ಲ ಹೇಳಕ್ ಬರಲ್ಲ. ಇದು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅವ್ರಿಗೆ ಅವಕಾಶ ಇದೆ. ಅರ್ಜಿದಾರರಿಗೆ ಅವ್ರ ಅರ್ಜಿದಾರರು ಹೋಗಲಿ ಅಲ್ಲಿಗೆ, ಅದೇನು ಮಾಡ್ತಾರೆ ನೋಡೋಣ. ಲೋಕಾಯುಕ್ತ ತನಿಖೆಯಲ್ಲಿ ಏನಿದೆ ಎಂಬುದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಯಾರಿಗಾರು ಗೊತ್ತಿದ್ರೆ ಗೊತ್ತಿಲ್ಲ. ಹೈಕೋರ್ಟಿಗೆ ಐ ಥಿಂಕ್ ಮಧ್ಯಂತರ ವರದಿ ಒಂದು ಇರೋದ್ರಿಂದ ಅವ್ರಿಗೊಂಚೂರು ಅರಿವಿರಬಹುದು ಅದರೊಳಗಡೆ ಏನಿದೆ ಅಂತ. ಹಾಗಾಗಿ ಅದರ ಆಧಾರದ ಮೇಲೆ ಅವರು ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ ಅಂತ ನಾನು ಪ್ರಭಾವಿಸಿದ್ದೀನಿ. ಅದು ಅವರ ನಿರ್ಧಾರ, ಮಾನ್ಯ ನ್ಯಾಯಮೂರ್ತಿಗಳದ್ದು. ಅದನ್ನು ಒಪ್ಪಬೇಕು ಅಂತ ನಿಯಮನೂ ಇಲ್ಲ, ಒಪ್ಪಬಾರದು ಅನ್ನೋದು ಅಲ್ಲ. ಬೇಕಿದ್ದವರು ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಅವ್ರಿಗೆ ಅವಕಾಶ ಇದೆ, ಹೋಗಬಹುದು. ಬಟ್ ಲೋಕಾಯುಕ್ತ ಸರಿದಾರಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತ ಕೆನಾಟ್ ಸೇ. ಅಲ್ಲಿ ಫೈನಲ್ ರಿಪೋರ್ಟ್ ಬಂದಾಗ ಆ ರಿಪೋರ್ಟಿನ ವರದಿ ಅಂಶಗಳನ್ನು ಚಾಲೆಂಜ್ ಮಾಡ್ಬೋದು ಯಾರು ಒಬ್ರು. ಲೋಕಾಯುಕ್ತ ನಾಳೆ ವರದಿ ಕೊಟ್ಟ ತಕ್ಷಣ ಅದು ದೇವರು ನುಡಿದ ಸತ್ಯ ಅಂತ ಅಲ್ಲ, ಹಾಗಾಗ್ಲಿಕ್ಕಿಲ್ಲ. ಅದು ದಟ್ ವಿಲ್ ಬಿ ಚಾಲೆಂಜ್ಡ್ ಇನ್ ಆಲ್ ಲೈಕ್ಲಿಹುಡ್ ಅಂತ ಅನ್ಕೊಂಡಿದ್ದೀನಿ. ಬಟ್ ತಕ್ಷಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಈ ಸಿಬಿಐ ಎನ್ಕ್ವೈರಿಗೆ ಹೋಗೋದು ಲೀಗಲಿ ಏನಾದ್ರು ಇದ್ಕೊಳ್ಳಿ, ನಾಳೆಗೆ ಪೊಲಿಟಿಕಲಿ ಹೆಲ್ಪ್ ಮಾಡಿದೆ. ಲೀಗಲಿ ಏನಾದ್ರು ಇದ್ಕೊಳ್ಳಿ, ಯಾಕಂದರೆ ಇನ್ನು ಇಡಿ ತನಿಖೆ ರೂಪ ಸ್ವರೂಪ ಅಂತಿಮ ವ್ಯವಹಾರ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಅದಿನ್ನೂ ಬಾಕಿ ಇದೆ. ಬಟ್ ಈ ತೀರ್ಪು ಮೂಡಾ ಪ್ರಕರಣದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಬೀರಬೇಕು ಅಂತೇನಿಲ್ಲ, ಬೀರಬೇಕು ಅಂತಿಲ್ಲ, ಬೀರಬಾರ್ದು ಅಂತಲೂ ಇಲ್ಲ. ನಂಗೆ ಗೊತ್ತಿಲ್ಲ, ಅದು ನಾಳೆ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಇಟ್. ಬಹುಶಃ ಸಿ ಬಿ ಐ ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಿದ್ದರಿಂದ ಹೈಕೋರ್ಟ್ ಹ್ಯಾಸ್ ನಾಟ್ ಸೀನ್ ಎ ಮೆರಿಟ್ ಇನ್ ಇಟ್. ಬಟ್ ಇಡಿ ಅಗೈನ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ವೆದರ್ ಇಡಿ ಹ್ಯಾಸ್ ಎ ರೋಲ್ ಟು ಪ್ಲೇ ಆರ್ ನಾಟ್ ಅನ್ನೋದನ್ನು ಗೊತ್ತಾಗಬೇಕದು ನಾಳೆ. ಲೋಕಾಯುಕ್ತ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಚಾಲೆಂಜ್ ಮಾಡ್ತಾರಾ ಇಲ್ವಾ ನೋಡಬೇಕು. ಮೂರನೇದು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಇದೇ ಅಂಶಗಳನ್ನು ಆಧರಿಸಿ ತನ್ನ ನಿಲುವನ್ನು ಏನು ತಗೊಳುತ್ತೆ ಅನ್ನೋದನ್ನು ನೋಡಬೇಕು. ಅದಕ್ಕೆ ನಾನು ಹೇಳಿದ್ದು, ಕಾನೂನು ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ
ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಸಿಕ್ತಾ ಅಂದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಅವ್ರಿಗೆ ರಿಲೀಫ್ ಸಿಕ್ತಾ ಅಂದರೆ ಸಿಕ್ಕಿದೆ ಅಂತ ಹೇಳ್ತೀನಿ. ಆದರೆ ಪೊಲಿಟಿಕಲಿ ಏನು ಅಂದರೆ ಸಿಕ್ಕಾಬಟ್ಟೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತೀನಿ. ಪೊಲಿಟಿಕಲಿ ಓಕೆ, ಅದು ಕೋರ್ಟಿಗೆ ಸಂಬಂಧವಿಲ್ಲ. ಬಟ್ ಅದನ್ನು ಬಳಸಿಕೊಂಡು ಅವ್ರನ್ನ ರಾಜಕೀಯವಾಗಿ ಹಣಿಯಲು ಪ್ರಯತ್ನ ಮಾಡುತ್ತಿದ್ದವರಿಗೆ, ಅವ್ರು ಯಾವುದೇ ಪಕ್ಷದಲ್ಲಿರಲಿ, ಅವ್ರು BJPಲಾರು ಇರಲಿ, JDS ಅಲ್ಲಾರು ಇರಲಿ, ಅಥವಾ ಕಾಂಗ್ರೆಸ್ಸಲ್ಲೇ ಬೇಕಾದ್ರೂ ಇರಲಿ, ಅವರುಗಳಿಗೂ ಹಿನ್ನಡೆನೇ ಇದು. ಸ್ನೇಹಮಯಿ ಕೃಷ್ಣ ಒಬ್ಬರಿಗೆ ಹಿನ್ನಡೆ ಅಲ್ಲ, ಅದು ಲೀಗಲಿ. ಪೊಲಿಟಿಕಲಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಲು ಬಯಸುತ್ತಿದ್ದ ಅವರ ಜೊತೆಯಲ್ಲಿರುವ ಸನ್ಮಿತ್ರರು ಅಥವಾ ವೈರಿಗಳು ಎಲ್ಲರಿಗೂ ಅವ್ರಿಗೂ ಹಿನ್ನಡೆನೇ. ಬಿಕಾಸ್ ಅದಾಗಿದ್ದಿದ್ರೆ ದೇ ವುಡ್ ಹ್ಯಾವ್ ಬಿಕಮ್ ಆಕ್ಟಿವ್. ಈಗ CBI ಪ್ರವೇಶಕ್ಕಿದ್ದ ದಾರಿ ಪೂರ್ತಿ ಮುಗಿದಿದೆ ಅಂತಾನೂ ಇಲ್ಲ ಅಲ್ಲ? ನೋ, ಅದಕ್ಕೆ ನಾನು ಎರಡನ್ನು ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ. ಇಬ್ಬರು ಕೇಳಿಸ್ಕೊತಾ ಇದ್ದೀರೋ ಇಲ್ವೋ? ಲೀಗಲಿ ಬೇರೆ, ಪೊಲಿಟಿಕಲಿ ಬೇರೆ. ಲೀಗಲಿ ಮುಗಿದಿಲ್ಲ, ಸದ್ಯಕ್ಕೆ ಸಮಾಧಾನವನ್ನು ತಂದಿದೆ. ನಾಳೆ ಎದುರಿಸಬೇಕಾದ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿಲ್ಲ, ಬಿಕಾಸ್ ಈ ಜಡ್ಜ್ಮೆಂಟಲ್ಲಿ. ಪೊಲಿಟಿಕಲಿ ರಿಲೀಫ್ ಸಿಕ್ಕಿದೆ. ಯಾಕೆ ಅಂದರೆ ಇದೇನಾದ್ರು ಇವತ್ತು ಹೆಚ್ಚು ಕಡಿಮೆ ಆಗಿದ್ದರೆ ಹಿ ವುಡ್ ಹ್ಯಾವ್ ಬಿನ್ ಇನ್ ಟ್ರಬಲ್ ರಾಜಕೀಯವಾಗಿ. ಅದಕ್ಕೆ ರಿಲೀಫ್ ಇದೆ. ಹಾಗಾದ್ರೆ ಅದು ಮುಗೀತಾ? ಅದು ಮುಗಿದಿದೆ ಅಂತ ನಾನು ಹೇಳಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದ ಮೇಲೆ ಮುಗಿಬೋದು. CBI ಕಾನೂನು ಪ್ರಕಾರ. ಇಡಿ ಐ ಹ್ಯಾವ್ ನೋ ಐಡಿಯಾ ಇಡಿಯ ಪ್ರಭಾವ ಅಥವಾ ತನಿಖಾ ವ್ಯಾಪ್ತಿಯನ್ನು ಎಲ್ಲಿಯವರೆಗೆ ನ್ಯಾಯಾಲಯ ಜಾಗ ಮಾಡಿಕೊಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕು. ಯಾಕಂದರೆ ಇಡಿ ಹ್ಯಾಸ್ ಸಬ್ಮಿಟೆಡ್ ಎ ರಿಪೋರ್ಟ್. ಐ ಥಿಂಕ್ ಒಂದು ಪೆಟಿಷನ್ ಪೆಂಡಿಂಗಲ್ಲಿ ಇದೆ ಇಲ್ಲಿ ಹೈಕೋರ್ಟಲ್ಲಿ, ಎಲ್ಲ ಜಡ್ಜಿ ಮುಂದೆ, ಯಾರ್ದು ಮುಂದೆ ಇದೆ, ಅವ್ರ ಮುಂದೆ ಅವ್ರು ಕೇಳಿಸ್ಕೋತಾ ಇದ್ದಾರೆ ಅದನ್ನೆಲ್ಲ. ಹಾಗಾಗಿ ಅಲ್ಲೇನಾಗತ್ತೆ ಅದನ್ನು ನೋಡಬೇಕು. ವಿ ಹ್ಯಾವ್ ಟು ಸಿ. ಇಲ್ಲಿ ಲೋಕಾಯುಕ್ತ ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ ಕೋರ್ಟ್ ಸರ್. ಆದರೆ ಈ ಅನುಮಾನ ಮೂಡಿಸಿರೋದೇ ರಾಜಕೀಯ ಪಕ್ಷಗಳು. ಲೋಕಾಯುಕ್ತ ಪಕ್ಷಪಾತದಿಂದ ಕೂಡಿದೆ ಅಂತ ಅನ್ಸಲ್ಲ ಅಂತ ಇದನ್ನು ಎಲ್ಲರೂ ಹೇಳ್ಕೊಂಡು ಓಡಾಡ್ತಾರೆ. ಎಲೆಕ್ಷನ್ ಕಮಿಷನ್ ನನ್ನ ಪರವಾಗಿದ್ದರೆ ಎಲ್ಲೋ ಎಲೆಕ್ಷನ್ ಕಮಿಷನ್ ಸರಿ ಇದೆ, ನಾನೇ ನಿಮ್ಮ ಪರವಾಗಿದ್ದರೆ ನಾನು ಸರಿ, ನಾನು ನಿಮ್ಮ ವಿರುದ್ಧವಾದ 4-6 ನಿರ್ಧಾರಗಳನ್ನು ಈ ಆಫೀಸಲ್ಲಿ ತೊಗೊಂಡ್ರೆ ನಾನೇನಾಗ್ತೀನಿ? ನಿಮಗೇನಾಗ್ತೀನಿ? ಒಪ್ಪಿಗೆ ಆಗಲ್ಲ ಅಷ್ಟೇ. ಅದು ಅಷ್ಟೇ. ಎಲ್ಲ ಅವರವರ ವೈಯಕ್ತಿಕ ನಿಲುವುಗಳು ಮತ್ತು ಅವರ ಬಯಕೆಗಳು, ಆಸೆಗಳಿಗೆ ತಕ್ಕಂತೆ ಅದು ಬಂದರೆ ಅದು ಸರಿ ಇದೆ, ಇಲ್ಲದಿದ್ರೆ ಸರಿ ಇಲ್ಲ, ಅಷ್ಟೇ. ದಟ್ಸ್ ಆಲ್. ಓಕೆ, ನೀವು ಮೂಡ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ, ಇದು ರಾಜಕೀಯ ಪಿತೂರಿ ಅಂತ ಆರಂಭದಿಂದಲೂ ಕೂಡ CM ಸಿದ್ದರಾಮಯ್ಯ ಅವರು ಹೇಳ್ಕೊಂಡ್ಬಂದಿದ್ರು. ಹೈಕಮಾಂಡ್ ಮುಂದೆ ಇದನ್ನೇ ಪ್ರತಿಪಾದಿಸಿದ್ರು. ಖಚಿತವಾದ ದನಿಯಲ್ಲಿ ಕಡೆ ತನಕ ಹೋರಾಟ ನಡೆಸುವ ಘೋಷಣೆ ಕೂಡ ಮಾಡಿದ್ರು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ CM ಬೆನ್ನಿಗೆ ಬಲವಾಗಿ ನಿಂತಿತ್ತು. ಇದೀಗ ಮೊದಲ ಹಂತದ ಕಾನೂನು ಹೋರಾಟದಲ್ಲಿ CMಗೆ ಜಯ ದಕ್ಕಿದೆ. ಹೈಕೋರ್ಟ್ ತೀರ್ಪಿನಿಂದ CM ಮತ್ತು ಅವರ ಬೆಂಬಲಿಗರು ಫುಲ್ ಖುಷಿಯಾಗಿದ್ದಾರೆ. ಮೈಸೂರಿನಲ್ಲಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಇದೇ ಖುಷಿಯಲ್ಲಿ CM ಸಿದ್ದರಾಮಯ್ಯ ದುಪ್ಪಟ್ಟು ಉತ್ಸಾಹದಲ್ಲಿ ಬಜೆಟ್ ತಯಾರಿಯಲ್ಲಿ ಕುಳಿತುಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದಿಂದ ಬಿಜೆಪಿಗರಿಗೆ ನಿರಾಸೆ ತಂದಿದೆ. ಹೋರಾಟ ಮುಂದುವರಿಸುವ ಸುಳಿವನ್ನ ಕೊಟ್ಟಿದ್ದಾರೆ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕೆಂದ್ರೆ ಇದರಲ್ಲಿ CBI ಕೊಡ್ತಕ್ಕಂತ ಅಂಶ ಏನು ಇರ್ಲಿಕ್ಕಿಲ್ಲ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟ್ ವಿಶ್ವಾಸವನ್ನ ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ. ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ ಇದರಲ್ಲಿ. ಇವತ್ತಿನ ಜಜ್ಮೆಂಟ್ ಮಾತ್ರ ಅಲ್ಲ, ಮುಂದಿನ ಜಜ್ಮೆಂಟ್ನು ಕೂಡ. ಯಾಕೆ ಅಂತಂದ್ರೆ ಸತ್ಯ ನಮ್ಮ ಪರವಾಗಿದೆ, ನ್ಯಾಯ ನಮ್ಮ ಪರವಾಗಿದೆ. ಮತ್ತೆ ಹೇಗೆ ಆರೋಪಿಗಳು ನಾವು ಇಂತಹ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತ ಹೇಳೋ ಅಧಿಕಾರ ಇಲ್ವೋ, ಅದೇ ರೀತಿ ಯಾರು ದೂರು ಕೊಟ್ಟಿರ್ತಾರೆ ಅವರು ಕೂಡ ಆ ರೀತಿ ಕೇಳುವಾಗ ಬರೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ, CBI ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನ ಕೈಗೊಂಡಿದ್ವಿ, ಪಾದಯಾತ್ರೆ ಮಾಡಿ, ಆ ಹೋರಾಟಕ್ಕೂ ಕೂಡ ನಮ್ಗೇನು ಹಿನ್ನಡೆ ಆಗಿಲ್ಲ. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ. ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಸರಿ, ಇದೊಂದು ತೀರ್ಪಿನಿಂದನೇ ತೀರ್ಪು ಕನ್ಕ್ಲೂಜನ್ಗೆ ಬಂದುಬಿಡ್ತು. ನ್ಯಾಯ ಎಲ್ಲಿ ನಾನು ಹೇಳೋದು ಯತೀಂದ್ರ ಅವರು ಹೇಳೋದು 1000 ಹೇಳಿ. ಯತೀಂದ್ರ ಹ್ಯಾಸ್ ನೋ ಬಿಸ್ನೆಸ್ ಟು ಟಾಕ್. ಸ್ವಲ್ಪ ಹುಷಾರಾಗಿರ್ಬೇಕು ಯತೀಂದ್ರ. ಇವತ್ತು ವಾರ್ನ್ ಮಾಡ್ತಾ ಇದ್ದೀನಿ ನಾನು. ತಗಲಾಕೋತೀರಿ. ವಾರ್ನ್ ಅಂದರೆ ನಾನೇನು ದೊಡ್ಡ ಮನುಷ್ಯ ಅಂತಲ್ಲ, ತಗಲಾಕೋತೀರಿ ನೀವು. ನಿಮಗೆಲ್ಲ ಚೆನ್ನಾಗಿದ್ದಾಗ ಬಾಯಿ ಬಂದಂಗೆ ಮಾತಾಡ್ತಿದ್ರಿ ಕೋರ್ಟ್ಗಳ ಮೇಲೆ. ಇವತ್ತು ಚೆನ್ನಾಗಿದೆಯಾ ಕೋರ್ಟು? ಇವತ್ತು ಮೈಸೂರು ಪಾಕ, ಅವತ್ತು ಬೇವಿನ ಕಡ್ಡಿನ. ಐ ಅಗೈನ್ ಟೆಲ್ ದಿ ಆನರಬಲ್ MLC of Mysore, also son of the chief minister, hold your tongue. ಕೋರ್ಟ್ಸ್ ವಿಚಾರಕ್ಕೆ ಬಂದಾಗ ನನಗೆ ಇಷ್ಟ ಬಂದಂಗೆ ಮಾತಾಡ್ತೀನಿ ಅನ್ನಕ್ಕೆ ಬರಲ್ಲ ನೀವು. ಜಡ್ಜ್ಮೆಂಟ್ಗಳನ್ನ ಬರ್ಸ್ಕೊತಿದ್ದಾರೆ ಅಂತ ಎಲ್ಲ ಮಾತ್ರ ನೀವು ಬಚಾವಾಗಿದ್ದೀರಿ.
ಅದು ಯಾವ ಮಗ್ಲಲ್ಲಿ ಎದ್ದಿದ್ದೀರೋ ನೀವುಗಳು ನನಗೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ಯು ಶುಡ್ ಹ್ಯಾವ್ ಬಿನ್ ಹೌಲ್ಡ್ ಅಪ್ ಇನ್ ದಿ ಕೋರ್ಟ್ ನನ್ನ ಪ್ರಕಾರದಲ್ಲಿ. ಯಾರೋ ಇದನ್ನ ಹಾಗಾಗಿ ನಥಿಂಗ್ ರಾಂಗ್. ಅವರು ಇವತ್ತು ಬಂದಿರೋ ಜಡ್ಜ್ಮೆಂಟಿಗೆ ಸಂತೋಷ ಪಡೋದು, ದಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದಕ್ಕೆ ಹೇಳೋದು ಮಾತಾಡಬೇಡಿ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಅಂತ. ಇನ್ನು ಪೂರ್ತಿ ಇತ್ಯರ್ಥ ಆಗಬೇಕು. ಆಗತ್ತೆ. CBIಗೆ ಯಾಕೆ ಹೋಗಬೇಕಿತ್ತು ಈ ತನಿಖೆ? ಫಾರ್ ವಾಟ್ ಇಸ್ ದಿ ಅಫೆನ್ಸ್ ದಟ್ CBI ಕ್ಯಾನ್ ಡೂ ಎನ್ ಇನ್ವೆಸ್ಟಿಗೇಷನ್? ಇದರಲ್ಲಿರುವ ಆರೋಪ ಅಥವಾ ತಪ್ಪಾಗಿರುವಂತಹ ತಪ್ಪು ಏನು CBI ತನಿಖೆ ಮಾಡಬೇಕಾದಂಥದ್ದು? ನನಗೇನು ಕಂಡಿರಲಿಲ್ಲ. ನಾನು ಅದನ್ನು ಅವತ್ತಿಂದ ಹೇಳ್ತಾ ಇದ್ದೀನಿ. ಈ ಪ್ರಕರಣದಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿಯವರೆಗೆ. ಯು ನೀಡ್ ಟು ಪ್ರೂವ್. ಇಡಿ ವರದಿಗೂ ನಾನು ಇದನ್ನೇ ಹೇಳ್ತಾ ಇರೋದು. ಇಡಿ ವರದಿ ಈ ಅವಧಿಯಲ್ಲಿ ಇದಾಗಿದೆ ಅಂತೀರಿ, ಅಲ್ಲಿ CM ಆಗಿದ್ರವರು ಅಂತೀರಿ, ಬಟ್ ಆಸ್ ಎ CM ವಾಟ್ ಡಿಡ್ ಹಿ ಡೂ? ಸಿಗ್ತಾ ಇಲ್ಲ ಅಲ್ಲಿ, ಏನು ಬರ್ತಾ ಇಲ್ಲ ಅಲ್ಲಿ, ಯಾವ ಪ್ರಭಾವ ಬೇರೆ ಬರ್ತಾ ಇಲ್ಲ ಅಲ್ಲಿ. ಹಾಗಾಗಿ CBIಗೆ ಹೋಗಕ್ಕಿದು ಯಾವ ರೂಪದಲ್ಲಿ ಯಾವ ತಪ್ಪಿಗೆ ಹೋಗಬೇಕಾಗಿತ್ತದು? ನಾನು ಇವತ್ತು ಅದನ್ನು ಅವತ್ತು ಕೇಳಿದ್ದೀನಿ, ಇವತ್ತು ಕೇಳ್ತೀನಿ. ಹಾಗಾಗಿ ಲೋಕಾಯುಕ್ತ ತನಿಖೆಯಲ್ಲಿ ನಿಂತಿದೆ ಅದು. ಓಕೆ, ಒಂದು ವೇಳೆ CBI ಎನ್ಕ್ವೈರಿಗೆ ಹೋಗಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳೋಣ. ಯಾರಿಗೆ? ಇನ್ನು 4 ದಿನದಲ್ಲಿ ಅವ್ರದ್ದು ರಿಪೋರ್ಟ್ ಬರುತ್ತೆ ಫೈನಲ್ಲು. ಅಷ್ಟೊತ್ತಿಗೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಲೋಕಾಯುಕ್ತದ ಫೈನಲ್ ರಿಪೋರ್ಟು ಸುಪ್ರೀಂ ಕೋರ್ಟಲ್ಲಿ ಆರ್ಗ್ಯುಮೆಂಟ್ಸಿಗೆ ಬರುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟ್ ವಿಲ್ ಹ್ಯಾವ್ ಟು ಬಿ ಕನ್ವಿನ್ಸ್ಡ್. CBIಗೆ ಯಾಕೆ ಹೋಗಬೇಕು? ಯಾಕೆ ಅಂದರೆ ಲೋಕಾಯುಕ್ತ ತನ್ನ ತನಿಖೆಯನ್ನು ಪರಿಪಕ್ವತೆಯಿಂದಲೂ ಪೂರ್ಣವಾಗೂ ಮಾಡಿಲ್ಲ. ಲೋಕಾಯುಕ್ತ ಯಾವುದೋ ಪ್ರಭಾವ ವಶೀಲಿಗೆ ಒಳಗಾದಂತೆ ಕಾಣಿಸುತ್ತಿದೆ. ಪಾತ್ರಧಾರಿಗಳನ್ನು ಕುರಿತು ಸರಿಯಾದ ರೀತಿಯಲ್ಲಿ ದೀರ್ಘವಾಗಿ ತನಿಖೆಯನ್ನು ನಡೆಸಿಲ್ಲ, ಆಳವಾಗಿ ಅನ್ನೋ ತೀರ್ಮಾನಕ್ಕೆ ಅವರು ಬರಬೇಕು. ಹಾಗಾಗ್ಬೋದು. ಆ ರೀತಿ ಆಗೋ ಲಕ್ಷಣ ನನಗಂತೂ ನನ್ನ ಅನುಭವದಲ್ಲಿ ಸದ್ಯಕ್ಕೆ ಕಾಣಿಸ್ತಿಲ್ಲ. ನಿನ್ನೆ ನೀವು ಕೇಳಿದಾಗ ಏನು ಹೇಳ್ತೀರಿ ಅಂತ ನಾನು ಸ್ಪೆಕ್ಯುಲೇಟ್ ಮಾಡಲ್ಲ ಅಂದೆ. ಹಾಗೆ ಈಗ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಏನಿದೆ ಎಂಬುದನ್ನೂ ಕೂಡ ನಾನು ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ. ಬರಲಿ, ಬಂದಾಗ 1+1 = 2 ಅಂತ ಹೇಳೋಣ. ಎಸ್. ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಭಾಗಶಃ ಈಗ ರಿಲೀಫ್ ಸಿಕ್ಕಿದೆ, ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ತಮ್ಮ ವಿರುದ್ಧದ ಪ್ರಕರಣವನ್ನು ರದ್ದು ಮಾಡಬೇಕು ಹಾಗೂ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಸಲ್ಲಿಸಿದ್ರು 2 ಅರ್ಜಿಗಳ ವಿಚಾರಣೆಯನ್ನು ಕೋರ್ಟ್ ನಡೆಸಿತು. ಸಕ್ಷಮ ನ್ಯಾಯಾಲಯದ ಸಂಜ್ಞೆ ಆದೇಶವನ್ನು ವಜಾ ಮಾಡಿದೆ. ಯಡಿಯೂರಪ್ಪ ಅವರಿಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಇದರಿಂದ ಯಡಿಯೂರಪ್ಪನವರು ಸದ್ಯಕ್ಕೆ ನಿರಾಳರಾಗಿದ್ದಾರೆ, ಬಂಧನ ಭೀತಿಯಿಂದ ಬಚಾವಾಗಿದ್ದಾರೆ. ಆದರೆ ವಿಚಾರಣೆಯನ್ನು ಮುಂದುವರಿಸುವಂತೆ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ತೀರ್ಪನ್ನು ಬಿಜೆಪಿಗರು ಎಂದಿನಂತೆ ಸ್ವಾಗತಿಸಿದ್ದಾರೆ. ನೋಡಿ, ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸನ್ನು ಇಶ್ಯೂ ಮಾಡಿತ್ತು, ಆ ಸಮನ್ಸನ್ನು ಸೆಟ್ ಅಸೈಡ್ ಮಾಡಿದೆ. ಮರುಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಮರುಪರಿಶೀಲನೆ ಗೊತ್ತಿಲ್ಲ ನನಗೆ. ರದ್ದು ಮಾಡಿ ಅನ್ನೋದನ್ನು ರದ್ದು ಮಾಡಲ್ಲ ಅಂದಿದ್ದಾರೆ. ಜಾಮೀನು ಇವರು ಕೊಟ್ಟಿದ್ದಾರೆ. ಸೊ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡೋ ಕ್ವಶನ್ ಬರಲ್ಲ ಈಗ. ಇಲ್ಲ. ಓಕೆ, ಈಗ ಈ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಗೋಗಿದೆ. ಹೌದು. ಹಾಗಾಗಿ ಅರೆಸ್ಟ್ ಮಾಡಬೇಕಾದ ಯಾವ ಅವಶ್ಯಕತೆಯೂ ಇರಲೂ ಇಲ್ಲ. ಯಾಕೆ ರಾಜ್ಯ ಸರ್ಕಾರ ನಾನು ಬೆನ್ನು ಬಿಡದ ತ್ರಿವಿಕ್ರಮನಂತೆ ಬೇತಾಳನಂತೆ ಹೋಗುತ್ತೇನೆ ಅವರ ಹಿಂದೆ ಅಂತ ಹೋದ್ರೋ ನನಗೆ ಗೊತ್ತಿಲ್ಲ. ಆರಂಭದಲ್ಲಿ ಆರೋಪ ಬಂದಾಗಲೇ ಅವ್ರನ್ನ ಯಾಕೆ ಬಂಧಿಸ್ಕೊಳ್ಳಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ನಾವು ಬಂಧಿಸಬೇಕು ಅಂತ ಎದ್ದೇಳು ಮಂಜುನಾಥ ಅಂತ ಎದ್ದು ಓಡಿದ್ರಲ್ಲ ಇವರು, ಯಾಕೆ ಓಡಿದ್ರು ಅಂತ ನನಗೆ ಇವತ್ತಿಗೂ ಅರ್ಥವಾಗಿಲ್ಲ. ದಟ್ ಈಸ್ ವೇರ್ ಐ ಸಸ್ಪೆಕ್ಟ್ ಕಾಂಗ್ರೆಸ್ ಹೈಕಮಾಂಡ್ ಪ್ಲೇಡ್ ಎ ರೋಲ್. ಅವತ್ತು ಆರೋಪಿತರ ಮೇಲೆ ಕೊಟ್ಟ ಹೇಳಿಕೆ ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ಅಥವಾ DK ಶಿವಕುಮಾರ್ ಸಾಫ್ಟ್ ಆಗಿದ್ದೀರಿ ಎನ್ನೋ ಆರೋಪವನ್ನು ಹೈಕಮಾಂಡ್ಗೆ ತಗೊಂಡು ಹೋಗಿದ್ದಾರೆ ಕೆಲವರು. ಇವರಿಬ್ಬರದು ಅಡ್ಜಸ್ಟ್ಮೆಂಟು ಅಂತ. ಅದಕ್ಕೆ ಹೈಕಮಾಂಡು ತಿರುಗಿ ಬಿದ್ದಿದೆ. ಅದರ ಪರಿಣಾಮ ಇವರು ಕೆದಕಿ ಎಲ್ಲ ಎತ್ಕೊಂಡು ವಾಪಸ್ ಓಡಿದ್ರು. ಕೋರ್ಟು ಒಪ್ಪಲಿಲ್ಲ. ತಡವಾಗಿದೆ, ತಡ ಆಯಿತು, ಒಪ್ಪಲಿಲ್ಲ. ಚಾರ್ಜ್ ಶೀಟ್ ಆಗೋಗಿದೆ. ಈಗ ಅರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವಾಟ್? ಚಾರ್ಜ್ ಶೀಟಿನ ಪ್ರಕಾರದಲ್ಲೇ, ಆರೋಪ ಪಟ್ಟಿಯ ಪ್ರಕಾರದಲ್ಲೇ ಆರೋಪಗಳನ್ನು ಫಿಕ್ಸ್ ಮಾಡಬೇಕು. ಚಾರ್ಜಸ್ ನೀಡ್ಸ್ ಟು ಬಿ ಫ್ರೇಮ್ಡ್. ಈಗ ಅದಕ್ಕೆ ಅವಕಾಶ ನಾಳೆನೇ ಸಿಕ್ಕತ್ತಾ? ಐ ಹ್ಯಾವ್ ನೋ ಐಡಿಯಾ. ಯಾಕೆ ಆರೋಪ ಪಟ್ಟಿಯನ್ನೇ ಈಗ ಯಡಿಯೂರಪ್ಪನವರು ಚಾಲೆಂಜ್ ಮಾಡ್ಬೋದು ಹೈಕೋರ್ಟಲ್ಲಿ ಮತ್ತೆ.
ಹಿ ಕ್ಯಾನ್ ಗೋ ಟು ಹೈಕೋರ್ಟ್ ಆ್ಯಂಡ್ ಚಾಲೆಂಜ್ ದಿ ಇದನ್ನು ಚಾರ್ಜ್ ಶೀಟನ್ನು ಡಿಸ್ಮಿಸ್ ಮಾಡಿ ಚಾರ್ಜ್ ಶೀಟನ್ನು ಅಂತ. ಸೊ ಅದೊಂದು ಸ್ವಲ್ಪ ದಿನ ನಡೀಬೋದು, ಚಾರ್ಜಸ್ ಮೇಲೆ ನಡೀಬೋದು, ಮತ್ತೊಂದು ನಡೀಬೋದು, ಮಗದೊಂದು ನಡೀಬೋದು. ಅಲ್ಟಿಮೇಟ್ಲಿ ನನಗನ್ಸೋದು ಟ್ರಯಲ್ ನಡೀಬೋದು ಈ ಕೇಸಲ್ಲಿ. ಯಾವತ್ತಿಗೆ ಏನಾಗುತ್ತೆ ನನಗೆ ಐಡಿಯಾ ಇಲ್ಲ. ಸೊ ಲಾಂಗ್ ಟರ್ಮ್, ಯಾಕಂದ್ರೆ ಹೈಕೋರ್ಟ್ ಆಗಬೇಕು, ಸುಪ್ರೀಂ ಕೋರ್ಟ್ಗೂ ಅವಕಾಶಗಳಿದಾವೆ. ಎಸ್. ಸೊ ಐ ತೀರ್ಪಿನಲ್ಲಿ ಏನಿದೆ ನೋಡೋಣ. ಇನ್ನೇನಿರಕ್ಕೆ ಸಾಧ್ಯ ಅದರಲ್ಲಿ ಓಕೆ. ಅಷ್ಟೇ. ಇನ್ನು ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ಮುಂದಾಗಿತ್ತು. ಆದರೆ ಇದಕ್ಕೆ ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ. ಹಲವು ಆಕ್ಷೇಪಗಳನ್ನು ಎತ್ತಿರುವ ರಾಜ್ಯಪಾಲರು ಸ್ಪಷ್ಟನೆ ಬಯಸಿ ಕಡತವನ್ನು ವಾಪಸ್ ಕಳಿಸಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಇದನ್ನು ಮಂಡಿಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಅಂತ ಸಲಹೆ ಕೊಟ್ಟರು. ಆದರೆ ಇದನ್ನು ಪುನರ್ ಪರಿಶೀಲನೆಗೆ ಕಳಿಸಲು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ರಾಜ್ಯಪಾಲರ ಆಕ್ಷೇಪಗಳಿಗೆ ಕಾನೂನು ಇಲಾಖೆ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡಿದ್ದು ಅದನ್ನು ಸಿಎಂ ಒಪ್ಪಿಗೆಗೆ ಕಳಿಸಿದೆ. ಸಿಎಂ ಒಪ್ಪಿಗೆ ಬಳಿಕ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ತಾರಂತೆ. ಇದರ ಮಧ್ಯೆ ಫಿನಾನ್ಸ್ ಕಿರುಕುಳದಿಂದ ಸಾವು ನೋವುಗಳು ಮುಂದುವರೆದಿದೆ. ಮೈಕ್ರೋ ಫಿನಾನ್ಸ್ ಸಾಲಕ್ಕೆ ಹೆದರಿ ದೇವರಹಿಪ್ಪರಿಗೆಯ ಸಾಲದಹಳ್ಳಿ ರೈತ ಬಸ್ನಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಿರುಕುಳ ಅನುಭವಿಸಲಾಗದೆ ಶಿರಹಟ್ಟಿಯ ರಫೀಕ್ ಕುಟುಂಬ ಊರು ತೊರೆದಿದೆ. ರಾಜ್ಯಪಾಲರು ಇದೇನು ಇಲ್ಲಿಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸಿದ್ದಾರೆ. ನಾವು ಈ ಎಲ್ಲ ವಿವರಗಳೊಂದಿಗೆ ಅವ್ರಿಗೆ ಪುನಃ ಕಳಿಸಿ ಈ ಸುಗ್ರೀವಾಜ್ಞೆಯನ್ನು ದಯಮಾಡಿ. ಅವತ್ತು ಕೂಡ ನೀವು ಇದೇ ವಿಚಾರವನ್ನು ಹೇಳ್ತಾ ಇದ್ರಿ ಸರ್. ಇವತ್ತು ಹೇಳ್ತೀನಿ, ಆತುರದಲ್ಲಿ ಬ್ಯಾಡ್ಲಿ ಡ್ರಾಫ್ಟೆಡ್ ಆರ್ಡಿನೆನ್ಸ್ ಇದು ಅನ್ನೋದನ್ನು ಅವತ್ತೂ ಹೇಳಿದ್ದೀನಿ, ಇವತ್ತೂ ಹೇಳ್ತೀನಿ. ಅವತ್ತು ನನ್ನ ಅಬ್ಜೆಕ್ಷನ್ ಏನಿತ್ತು ಈ ಸುಗ್ರೀವಾಜ್ಞೆಗೆ ಅದೇ ಮತ್ತೆ ಮತ್ತೆ ರಿಫ್ಲೆಕ್ಟ್ ಆಗ್ತಾ ಇದೆ ಇಲ್ಲಿ. ಕಾರಣ ಬಹಳ ಸರಳ. ಅದನ್ನು ಮಾನ್ಯ ಕಾನೂನು ಮಂತ್ರಿಗಳು ಅಥವಾ ಕಾನೂನು ಇಲಾಖೆಯಲ್ಲಿ ಯಾಕೆ ಯಾರು ನೀವು ಗಮನಿಸ್ತಿಲ್ಲ ನನಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ನೀವೆಲ್ಲ ಬುದ್ಧಿವಂತರು, ನೀವ್ಯಾರು ಪೆದ್ರಲ್ಲ. ನೀವ್ಯಾರು ಪೆದ್ರ. ಸಿ, ಮೈಕ್ರೋ ಫಿನಾನ್ಸ್ ಈಸ್ ನಾಟ್ ಎನ್ ಇಲ್ಲೀಗಲ್ ಆಕ್ಟಿವಿಟಿ. ಬೇಸಿಕ್ ಪ್ರಶ್ನೆಗೆ ಉತ್ತರ ತಗೊಳ್ಳಿ ಫಸ್ಟ್ ನೀವು. ಅದು ಕಾನೂನಿಗೆ ವಿರುದ್ಧವಾದ ವ್ಯವಹಾರವೋ ಅಲ್ಲ. ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆಯ ಕೇಂದ್ರವನ್ನು ಬೋರ್ಡ್ ಹಾಕಿ ನಡೆಸುವುದು ಕಾನೂನು ಪರವೋ ಅಲ್ಲ. ಅವಕಾಶ ಇಲ್ಲ, ಜಾಗ ಇಲ್ಲ ಅಲ್ವಾ. ಗುಂಡು ಮಾರಲು ಲೈಸೆನ್ಸ್ ಇದ್ದವನನ್ನು ಬಿಟ್ಟು ಇಲ್ಲದವನು ಮಾರಿದರೆ ಬೋರ್ಡ್ ಹಾಕಿ ಏನಾದೀತು? ಕಾನೂನು ಬಾಹಿರ. ಅವನ ಮೇಲೆ ಏನ್ ಮಾಡ್ತೀರಿ? ಎಕ್ಸೈಸ್ ಆಕ್ಟ್ ಅಲ್ಲಿ ಕ್ರಮ ತಗೋತೀರಿ. ಹೌದು. ಸೇಮ್ ಈಸ್ ಯುವರ್ ಮೈಕ್ರೋ ಫಿನಾನ್ಸ್. ಸ್ಥಾಪಿತ ಕಾನೂನುಗಳ ಅಡಿಯಲ್ಲಿ ಯಾರು ಮೈಕ್ರೋ ಫಿನಾನ್ಸ್ ಸ್ಥಾಪನೆ ಮಾಡಿದ್ದಾರೆ ಅವರನ್ನು ನೀವು ಅಕ್ರಮ ಎಂದು ನಿರ್ಬಂಧಿಸಲು ಆಗಲ್ಲ. ಬರ್ಕೊಡ್ತೀನಿ. ಬಟ್ ಅವ್ರ ನಿಯಮಗಳ ಪಾಲನೆ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನಿಯಮಗಳು ಏನು? ಲೈಸೆನ್ಸ್ ಕಂಡೀಷನ್ಸ್ ಅಲ್ಲಿರುವ ನಿಯಮಗಳು ಏನು? ಫಸ್ಟು ಎಲ್ಲ ಬ್ಯಾಂಕ್ಗಳಿಗೂ ಲೈಸೆನ್ಸ್ ಕಂಡೀಷನ್ಸ್ ಇವೆ. ಟಿವಿ ನಡೆಸ್ತಿರೋ ನಮಗೆ ಲೈಸೆನ್ಸ್ ಕಂಡೀಷನ್ ಇದೆ. MIB-ನವರು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ, ಕೇಂದ್ರ ಸರ್ಕಾರದವರು ನಮಗೆ ಇದನ್ನು ನಡೆಸೋಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ರಿನ್ಯೂ ಮಾಡ್ಕೋಬೇಕು. ನಮಗೆ ಕಂಡೀಷನ್ಸ್ ಇದೆ ಅದಕ್ಕೆ. ಹಾಗೆ ಬ್ಯಾಂಕ್ಗಳಿಗೂ ಇವೆ, ಹಾಗೆ ಮೈಕ್ರೋ ಫಿನಾನ್ಸ್ಗೂ ಇದೆ. ಇದರ ವಯಲೇಷನ್ಸ್ ಏನು ತಗೋಬೇಕು ನಾವು, ಮತ್ತು ಅದರ ಒಳಗಡೆ ಹೊಸ ಕಾನೂನುಗಳನ್ನು ಜನರಿಗೋಸ್ಕರ ಮಾಡಿಕೊಡಬೇಕು. ಬಟ್ ರಾಜ್ಯ ಸರ್ಕಾರಕ್ಕೆ ಇವುಗಳ ಮೇಲೆ ಕ್ರಮ ತಗೊಳ್ಳುವಂಥ ಪವರ್ ಇಲ್ವಾ? ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದಕ್ಕೆ ಆಮೇಲೆ ಬರೋಣ ಅದಕ್ಕೆ ಆಮೇಲೆ. ಹಾಗಾಗಿ ಸಾಲ ಮನ್ನಾ ಮಾಡ್ತೀವಿ. ಹೂ ಆರ್ ಯು ಮನ್ನಾ ಮಾಡೋಕ್ಕೆ? ನೀವು ಹೆಂಗೆ ಮನ್ನಾ ಮಾಡ್ತೀರಿ? ನಂಗೆ ಅರ್ಥನೇ ಆಗಲಿಲ್ಲ ಅವತ್ತೂ. ನಂಗೆ ಇವತ್ತು ಅರ್ಥ ಆಗ್ತಿಲ್ಲ. ನಾಳೆ ಅದಕ್ಕೆ ನಾನು ಕೇಳಿದ್ದೆ ಅವತ್ತು, ನಾಳೆ ನೀವು ನ್ಯಾಷನಲ್ ಬ್ಯಾಂಕ್ಸ್ ಹಂಗಾರೆ ಒಂದು ಸುಗ್ರೀವಾಜ್ಞೆ ತಂದುಬಿಟ್ಟು ಮನ್ನಾ ಮಾಡಿದ್ದೀವಿ ಅನ್ನೋಕ್ಕಾಗುತ್ತೋ? ಬರಲ್ಲ. ಲೈಸೆನ್ಸ್ ಇಲ್ಲದೆ ಮಾಡೋರಿಗೆ ಮನ್ನಾ. ಎಕ್ಸಾಕ್ಟ್ಲಿ. ಲೈಸೆನ್ಸ್ ಇಲ್ಲದೆ ಮಾಡುವವರ ಪ್ರಶ್ನೆ ಈಗ ನೆಕ್ಸ್ಟ್ ಉದ್ಭವ ಆಗ್ತಿರೋದು. ಸ್ಟ್ರೈಟ್ ಅವೇ ಆಕ್ಷನ್ ತಗೊಳ್ಳಿ. ಈಗಿರೋ ಕಾನೂನುಗಳಲ್ಲೇ ನೀವು ಸ್ಟ್ರೈಟ್ ಅವೇ ತಗೊಳ್ಳಿ. ಗೋ ಅಂಡ್ ಗೆಟ್ ದೆಮ್ ಅರೆಸ್ಟೆಡ್, ಪುಟ್ ದೆಮ್ ಇನ್ಸೈಡ್. ಒಳಗಾಕಿ ಹೇಳ್ತೀನಿ, ಮೂಳೆ ಮುರಿದ್ಬಿಟ್ಟು ಎಲ್ಲ ಅವನಿಗೆ. ಅವರೇ ಬಡ್ಡಿ ಮೀಟರ್ ಬಡ್ಡಿನೋ, ಅಡಿ ಬಡ್ಡಿನೋ, ಚಕ್ರ ಬಡ್ಡಿನೋ, ಅದ್ಯಾವುದೋ ಮಾರ್ಸ್ ಬಡ್ಡಿನೋ, ಮೂನ್ ಬಡ್ಡಿನೋ, ಯಾವುದೋ ಬಡ್ಡಿ. ಅದು ಅವ್ರು ಮುಖಾಮೂತಿ ನೋಡಿದ್ರೆ ಬುರ್ಡೆ ಕೆತ್ತಿ ಅವ್ರಿಗೆ ಯಾವನ್ ಬೇಡ ಅಂದವನು. ಈಗಿನ ಕಾನೂನಲ್ಲಿ ಜಾಗ ಇದೆ, ಮನಿ ಲೆಂಡಿಂಗ್ ಆ್ಯಕ್ಟಲ್ಲಿ ನಿಮಗೆ ಜಾಗ ಇದೆ. ಅದಕ್ಕೆ ನೀವು ಅದನ್ನು ಬಿಟ್ಬಿಟ್ಟು ನಮ್ಗೆ ಇಷ್ಟ ಬಂದಿದ್ದೆಲ್ಲ ನಾವು ಮಾಡ್ತೀವಿ ಅಂತಂದರೆ ಹೇಗೆ ಸಾಧ್ಯ? ನೀವು ಅಡಮಾನ ಇಡಿಸ್ಬೇಡಿ ಅಂತ ಹೇಳಿದ್ದೀರಿ ಅದರೊಳಗಡೆ.
ನಾನು ಅದಕ್ಕೆ ಕೇಳಿದೆ, ರಾಜ್ಯ ಸರ್ಕಾರದವ್ರು ಸಾಲ ಬೇಕು ಅಂದಾಗ ಅಡಮಾನ ಇಡ್ತೀವಿ ಅನ್ನೋದಾದರೆ ಮೈಕ್ರೋ ಫಿನಾನ್ಸ್ದವ್ನು ಹೆಂಗೆ ಅಡಮಾನ ಇಲ್ಲದೆ ಸಾಲ ಕೊಡು ಅಂತೀರಿ ಅಂತ ನಾನು ಕೇಳಿದೆ ಅವತ್ತು ನಿಮಗೆ. ಅದಕ್ಕೇನು ಪ್ರೂಫ್ ಅಂತ? ಇಟ್ಸ್ ಎ ಕಾಮನ್ ಥಿಂಗಪ್ಪ. ನನಗೆ ಅರ್ಥ ಆಗ್ತಿಲ್ಲ ಇವ್ರದ್ದು ವಾದ ಪ್ರತಿವಾದಗಳು. ನೀವು ಇನ್ನೊಂದು ಸರಿ ಕಳಿಸ್ರಿ, ಇನ್ನೊಂದು ಸರಿ ಆಗುತ್ತೆ. ನಾಳೆ ಇದನ್ನು ಅಸೆಂಬ್ಲಿಗೆ ತರ್ತೀರಿ. ಅಸೆಂಬ್ಲಿನಲ್ಲಿ ನಮಗೆ ಬಹುಮತ ಇದೆ ಅನ್ನುವಂತಹ ದಿಮಾಕೋ ಅಥವಾ ಕೊಬ್ಬೋ ಅಥವಾ ನಾವೇ ಬುದ್ಧಿವಂತರು ಅಂತ ತೀರ್ಮಾನಕ್ಕೆ ನೀವು ಪಾಸ್ ಮಾಡ್ಕೋಬೋದು ಅಂತ ಇಟ್ಕೊಳ್ಳೋಣ. ಇಟ್ ವಿಲ್ ಬಿ ಸ್ಟ್ರಕ್ ಡೌನ್ ಇನ್ ದಿ ಕೋರ್ಟ್, ಬರೆದಿಟ್ಕೊಳ್ಳಿ. ಸೊ ಇದರಿಂದ ನೀವು ಮಾಡ್ತಿರೋದೇನು ಸಿದ್ದರಾಮಯ್ಯನವರೇ, ನಾನು ಈಗಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ಸಮ್ ಒನ್ ಈಸ್ ಮಿಸ್ಲೀಡಿಂಗ್ ಯು. ನನಗೆ ಗೊತ್ತಿಲ್ಲ ಯಾರು ಅಂತ. ಸಂಬಡಿ ಈಸ್ ಮಿಸ್ಲೀಡಿಂಗ್ ಯು. ಇದು ನಿಧಾನವಾಗಿ ಇನ್ನೊಂದು 15-20 ದಿನ ಹೋದರೆ ನಿಮ್ಮದು ಬೂಟಾಟಿಕೆ ಸರ್ಕಾರ ಅನ್ನೋ ಪೊಲಿಟಿಕಲ್ ಕ್ಯಾಂಪೇನ್ ವಿಲ್ ಬಿಗಿನ್. ಇದನ್ನು ತರಲಿಕ್ಕೆ ಸಾಧ್ಯವಾಗದ ಬೂಟಾಟಿಕೆ ಸರ್ಕಾರ ಅಂತ ಆಗತ್ತೆ. ಅದಕ್ಕೆ ಅವಕಾಶ ನೀವು ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ ಮಿ ವೆಯ್ಟ್ ಆ್ಯಂಡ್ ವಾಚ್.